ದೇವ್ರ ಬಾವಿ ಇದೆ. ಒಬ್ಬರಾರ ಬಂದು ಅಣ್ಣ ದೇವ್ರ ಸಿಕ್ಕಿದ ಬಾವಿ ಅದು, ಆ ಬಾವಿ ನೋಡ್ ಹಾಕಿದ್ರೆ ಲೈವಲ್ಲಿ ಅದನ್ನ ನೋಡಿ ನಾವು ಪುಣ್ಯ ಮಾಡ್ಕೊಂತೀವಿ. ಯಾವನು ಕೇಳಲ್ಲ, ಯಾರು ಕೇಳಲ್ಲ. ಕೇಳೋದಲ್ವ? ಕೈ ಎತ್ತಿ ನಮ್ಮನೆ ಕೆಲಸಕ್ಕೆ ಯಾರು ಬಂದಿರ ಅಂತ ನೋಡ್ತೀನಿ ಯಾರಾದ್ರೆ. ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟೋಲಾಗರ್ ರಾಜೇಶ್. ಸ್ನೇಹಿತರೆ, ಇವತ್ತು ನಾನು ಕಡೂರಲ್ಲಿರೋ ಒಂದು ಸರಸ್ವತಿಪುರ ಅಂತ ಒಂದು ಪ್ಲೇಸಲ್ಲಿ ಒಂದು ದೇವರಿದೆ, ದುರ್ಗಾಸ್ಥಳ ಅಂತೇಳಿ, ದುರ್ಗಾದೇವಿ. ಅಲ್ಲಿಗೆ ಹೊರಟಿದ್ದೀನಿ. ಬೆಳಿಗ್ಗೆ ಒಂದು 6 ಗಂಟೆಗೆ ಹೊರಡೋದು ಅಂತಾಗಿತ್ತು. ಈಗ ಟೈಮ್ ಬಂದು 7:15 ಈಗ ಹೊರಡ್ತಾ ಇದ್ದೀವಿ. ಇವತ್ತು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ ವಿತ್ ಮೈ ಫ್ಯಾಮಿಲಿ. ಈಗ ನಾವು ತರೀಕೆರೆ ಬಿಟ್ಟಿದ್ದೀವಿ. ತರೀಕೆರೆಯಲ್ಲಿ ಟಿಫನ್ ಆಯಿತು, ಕಾಫಿ ತೊಗೊಂಡ್ವಿ. ಈಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕಡೂರು 30 ಕಿಲೋಮೀಟ್ರ್ ಹತ್ತತ್ರ ಆಗತ್ತೆ. ರೋಡು ರೆಡಿ ಮಾಡ್ತಾ ಇದ್ದಾರೆ. ತುಂಬ ವರ್ಸ್ಟ್ ಆಗಿದೆ ಫ್ರೆಂಡ್ಸ್ ರೋಡು. ಏನು ಇಲ್ಲ, ರೋಡ್ ಅಂದರೆ ಎಲ್ಲ ಹೈವೇ ಮಾಡ್ತಾ ಇದ್ದಾರೆ. ಎಲ್ಲ ಒಂಥರ ಹಂಪ್ಗಳು ಹಾಕ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ಹೋಗೋದು, ಯಾವ ರೋಡಲ್ಲಿ ಹೋಗಬೇಕು ಗೊತ್ತಾಗಲ್ಲ, ಹಾಗಾಗಿದೆ. ಮಳೆ ಮೋಡ ಇದೆ ತುಂಬ. ಟ್ರಾವೆಲ್ ಮಾಡ್ತಿರೋದು ಚೆನ್ನಾಗಿ ಅನಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರೈಟಿಗೆ ಡಿವಿಯೇಷನ್ ತಗೊಳ್ಬೇಕು ಚಿಕ್ಕಮಂಗ್ಳೂರು ರೋಡಲ್ಲಿ. ಕಡೂರಿಂದ ಚಿಕ್ಕಮಂಗ್ಳೂರು ರೋಡಿಗೆ ಹೋಗ್ಬಿಟ್ಟು ಆ ರೋಡಲ್ಲಿ ನೋಡಿ ಈ ಥರ ಬೋರ್ಡ್ ಇದೆ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ, ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಇದೆ. ಈ ಬೋರ್ಡಲ್ಲಿ ಬಂದು ನೋಡಿಬಿಟ್ಟು ಇಲ್ಲಿ ರೈಟಿಗೆ ಒಂದು ದಾರಿ ಹೋಗಿದೆ. ಆ ದಾರಿಲಿ ಹೋದರೆ ಸೀದಾ ಸರಸ್ವತಿಪುರ ದುರ್ಗಾಸ್ಥಳಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ನೋಡಿ ಅದೇ ದಾರಿ. ನೋಡಿ ಇಲ್ಲೊಂದು ಸ್ವಲ್ಪ ಆಫ್ ರೋಡ್ ಟೈಪ್ ಇದೆ. ಬಂದಿದ್ದೀವಿ. ದೇವಸ್ಥಾನ ಕಡೆ ಇದೆ. ಇಲ್ಲಿಗೆ ಬರುವಂತಹ ಅಂಗವಿಕಲರು, ಪೇಷಂಟ್ಗಳಿಗೆ ತೊಂದರೆಯಾಗದಂತೆ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಲು ವ್ಯವಸ್ಥೆ ಇದ್ದು, ರಾಮದುರ್ಗ ಅಣ್ಣನವರು ಸ್ವತಃ ತಾವೇ ಅವರ ಬಳಿ ಬಂದು ಅವರ ಕಷ್ಟಗಳಿಗೆ ಸ್ಪಂದಿಸಿ ತೀರ್ಥ ನೀಡಿ ಬುದ್ಧಿಮಾತುಗಳೊಂದಿಗೆ ದೇವಿಯಲ್ಲಿ ಪ್ರಾರ್ಥಿಸಿ ಕಷ್ಟಗಳನ್ನು ಪರಿಹರಿಸುವ ಕಾರ್ಯವನ್ನು ನಿತ್ಯವೂ ಮಾಡುತ್ತಾ ಬಂದಿರುತ್ತಾರೆ. ಇಲ್ಲಿ ಭಕ್ತಿಯಿಂದ ನಂಬಿ ಬಂದವರಿಗೆ ತಾಯಿ ಒಳ್ಳೆಯದು ಮಾಡುತ್ತಾಳೆ. ನೀವು ಭಕ್ತಿಯಿಂದ ಬೇಡಿಕೊಳ್ಳಬೇಕು ಎಂಬುದು ಅಣ್ಣನ ಮನಸ್ಸಿನ ಮಾತಾಗಿದೆ. ನೋಡಕ್ಕಾಗ್ತಿರ್ಲಿಲ್ಲ. ಈಗ ಅದೇ ತಾಯಿ ಎದ್ದು ಅಡಿಗೆ ಮಾಡ್ತಾ ಇದ್ದೆ. ನೋಡ್ತೀರಾ, ನಾವು ಅಲ್ಲಿಂದ ಬಂದೀವಿ ಅಂತ ಕಣ್ಣಿಲ್ಲ. ಒಳಗಡೆ ಇದೇನ ಒಬ್ಬ ಒಳಗಡೆ ಆಚಾರ್ಯ ನೋಡಿ, ಬುಲ್ಡೆಲ್ಲ ತುತ್ತಬಿಟ್ಟು ಯಾರು ಬಿಡ್ಕಂತ ಇಲ್ಲ, ಸಾಕಣಿ. ನೀವು ಬಂದು ಹೇಳೋದು ಒಂದೇ, ಮಗ ಹುಷಾರಿಲ್ಲ ನೋಡಿ, ಮಗು ಮತ್ತೆ ನೋಡಿ
ಹಳೆವೆ ಒಡಗೇನೆ ಮಗಳೆಲ್ಲಮ್ಮ, ಮಗಳು ಬರಲ್ಲ, ಓದಾಳೆ. ಮಗಳು ಓದಾಳೆ, ಎಲ್ಲಿವರೆಗೆ ಗಂಡು ಮುಳುಗ್ ಬಿಟ್ಟು ಬರೋಷ್ಟು. ಮಗ ಬರಲ್ಲ, ಓದೇನೆ, ಎಲ್ಲಿವರೆಗೆ ಅಪ್ಪ. ಅಲ್ಲಿ ದೇವ್ರ ಬಾವಿ ಇದೆ. ಒಬ್ಬರಾರ ಬಂದು ಅಣ್ಣ ದೇವ್ರ ಸಿಕ್ಕಿದ್ ಬಾವಿ, ಅದು ಆ ಬಾವಿ ನೋಡ್ ಹಾಕಿದ್ರೆ ಲೈವಲ್ಲಿ, ಅದನ್ನ ನೋಡಿ ನಾವು ಪುಣ್ಯ ಮಾಡ್ಕೊಂತೀವಿ ಅಂತ ಯಾವನು ಕೇಳಲ್ಲ, ಯಾರು ಕೇಳಲ್ಲ. ಕೇಳೋದು ಒಂದೇ, ಹಳ್ಳಿ ಮರ ಉದ್ಭವ ಆಯ್ತು, ಹಳಸಿ ಮರ ಹತ್ರ ಅಲ್ಲಿ ಹಳ್ಳಿ ಮರ ಉದ್ಭವ ಆಯ್ತು. ಅಲ್ಲಿಂದ ಬಾವಿ ಇದೆ, ಇಲ್ಲಿ 5 ಅಡಿಗೆ ಬಾವಿ, 8 ಅಡಿಗೆ ವಿಗ್ರಹ ಮೂರ್ತಿಗಳು, ವಿಗ್ರಹ ಮೂರ್ತಿಗಳ ಮಾತುಗಳು ಅಲ್ಲಿಂದ ಬರ್ತಾ ಹೋಗ್ತಾ ಇದೆ. ಪವಾಡ ಕ್ಷೇತ್ರ ಅಣ್ಣ, ನೀವ್ ಹೆಂಗಿದ್ದೀರಾ? ಒಂದ್ ಸ್ವಲ್ಪ ಕಡೆ ಅಲ್ಲ, ಒಂದನಿಗೆ ಅಂತ ನಾಯಿ ನೆಕ್ಕಲ್ಲ, ಒಂದ್ ಕಳ್ತನ ಮಾಡಂಗಿಲ್ಲ, ಬಾಕ್ಲು ಬೀಗನೇ ಇರ್ಲಿಲ್ಲ. ಹೆಂಗೆ ಗುದ್ದಾಡಿ ದೇವಸ್ಥಾನ ಹಾಕ್ಬಿಟ್ವಿ. ಇಲ್ಲಿ ಮಾಡಿದೀವಿ. ಈಗ ಇಲ್ಲಿ ಬಂದ್ಮೇಲೆ ಕೊಟ್ರೆ 2 ಮಾತ್ರ ನಂಗೆ 8 ಮಾತ್ರ ಡಾಕ್ಟರ್ ನುಂಗ್ಬೇಕು. ಅವ್ರು ಡಾಕ್ಟರ್ ಬೈಯೋದ್ ನೀವು, ನಾವು ಹೋಗಿದ್ದೆ ಅವ್ರು ಸರಿ ಇಲ್ಲ ಅಂತ. ಯಾಕೇಳಿ ಡಾಕ್ಟರ್ ಕೆಲಸ ಯಾರು ನೀವು ಮಾಡಿರಲ್ಲ, ಮಾಡಿರ್ತೀರಿ. ಅಪ್ಪ ಅವ್ನ ಮಾತೆ ಕೇಳಲ್ಲ, ಇನ್ನೇನು ಮಾಡಿರ್ತೀರಿ. ಅವಾಗ ನೋಡಿ ವಿಪರ್ಯಾಸ ಅಂದ್ರೆ, ಇಲ್ಲಿಗೆ ಬಂದವರು ಸಮಾಧಾನದಿಂದ ವರ್ತಿಸಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಕಷ್ಟ ಪರಿಹಾರ ಮಾಡಿಕೊಂಡ ನಂತರ ತಮ್ಮ ಶಕ್ತಿಯಾನುಸಾರವಾಗಿ ಕಾಣಿಕೆ ಹಾಕುವುದು ಇಲ್ಲಿನ ರೀತಿಯಾಗಿದೆ. ದಯವಿಟ್ಟು ಒಮ್ಮೆ ಎಲ್ಲರೂ ಇಲ್ಲಿಗೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ನಮ್ಮ ಪ್ರಯಾಣ ಮರಳಿ ಶಿವಮೊಗ್ಗದತ್ತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.